ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಈ ತಿಂಗಳ ಸಂಪೂರ್ಣವಾದಂತಹ ಒಂದು ಮಾಸದ ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಕರ್ಕಾಟಕ ರಾಶಿ, ಜುಲೈ 2025 ತಿಂಗಳ ಭವಿಷ್ಯ. ಈ ತಿಂಗಳು ಚಂದ್ರನ ಪ್ರಭಾವ ಮುಖ್ಯವಾಗಿದ್ದು ಭಾವನೆ, ಮನೋಸ್ಥಿತಿ ಹಾಗೂ ಕುಟುಂಬ ಸಂಬಂಧಿತ ವಿಷಯಗಳಲ್ಲಿ ಹೆಚ್ಚುವರಿ ಎಚ್ಚರಿಕೆ ಅಗತ್ಯ. ಗುರು ಹಾಗೂ ಶುಕ್ರ ಲಾಭಸ್ಥಳದಲ್ಲಿದ್ದರೆ ಆತ್ಮವಿಶ್ವಾಸ, ಹಣಕಾಸು ಸಂಬಂಧಗಳಲ್ಲಿ ಶ್ರೇಷ್ಠ ಫಲ ದೊರಕಲಿದೆ. ಶನಿ ಷಷ್ಠಸ್ಥಾನದಲ್ಲಿದ್ದರೆ ಆರೋಗ್ಯದ ವಿಚಾರಗಳಲ್ಲಿ ಚಿಂತೆ ಉಂಟಾಗಬಹುದು. ಆರೋಗ್ಯದಲ್ಲಿ ಎಚ್ಚರಿಕೆ ಬೇಕು. ಇನ್ನು ಉದ್ಯೋಗ ವೃತ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ಹೊಸ ಬದಲಾವಣೆ, ಹೊಸ ಜವಾಬ್ದಾರಿ ಅಥವಾ ವರ್ಗಾವಣೆಯ ಸಾಧ್ಯತೆ ಇದೆ. ಎಚ್ಚರಿಕೆ ಇರಲಿ. ಹಿರಿಯರಿಂದ ಒತ್ತಡದ ಜೊತೆಗೆ ಮೆಚ್ಚುಗೆಯೂ ಇರಬಹುದು. ತಂತ್ರಜ್ಞಾನ, ಶಿಕ್ಷಣ, ಆಡಳಿತ ಕ್ಷೇತ್ರದಲ್ಲಿರುವವರು ಲಾಭದ ಸಮಯವಾಗಲಿದೆ. ಸಮಯ ನಿರ್ವಹಣೆ ಹಾಗೂ ಕಾರ್ಯದ ಮಾಪನದಿಂದ ಮುನ್ನಡೆಯಿರಿ. ಅತಿಯಾಗಿ ಕಾಳಜಿ ಮಾಡಬೇಡಿ, ಆದರೆ ಎಲ್ಲ ವಿಚಾರಗಳಲ್ಲಿ ನಿರ್ಲಕ್ಷ್ಯ ಬೇಡ. ವ್ಯಾಪಾರ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಈ ತಿಂಗಳು ಲಾಭದ ಸೂಚನೆಗಳು ಸ್ಪಷ್ಟವಾಗಲಿದೆ. ಹಳೆಯ ಬಾಕಿಯ ಹಣ ಅಥವಾ ಸಾಲ ವಾಪಸ್ಸಾಗುವಂಥ ಸಾಧ್ಯತೆಯೂ ಇದೆ. ಹೂಡಿಕೆ ಮಾಡುವುದಾದರೆ ಖಚಿತ ಮಾಹಿತಿ ಪಡೆದ ಮುಂದೆ ಸಾಗುವುದು ಉತ್ತಮ. ಆಸೆಗಿಂತ ಲೆಕ್ಕಾಚಾರ ಜಾಸ್ತಿ ಇರಲಿ. ದುಡಿಯುವ ಪರಿಸ್ಥಿತಿಯಲ್ಲೂ ವ್ಯವಸ್ಥಿತವಾಗಿರಿ. ಇನ್ನು ವೈವಾಹಿಕ ಪ್ರೇಮ ಸಂಬಂಧದ ವಿಚಾರವನ್ನು ನೋಡುವುದಾದರೆ ದಾಂಪತ್ಯದಲ್ಲಿ ಉದ್ವಿಗ್ನತೆ ಇರಬಹುದು, ಆದರೆ ಮಾತುಕತೆ ಮೂಲಕ ಬಗೆಹರಿಸಲು ಸಾಧ್ಯವಿದೆ. ಪ್ರೇಮಿಗಳಿಗೆ ಮುನ್ನಡೆ ಮಾಡುವ ಮುನ್ನ ಸ್ಪಷ್ಟತೆ ಇರಲಿ. ನಿಶ್ಚಿತಾರ್ಥ ಅಥವಾ ವಿವಾಹ ಯೋಗವಿರುವವರಿಗೆ ಉತ್ತಮವಾದಂತಹ ಸಮಯ. ಮನಸ್ಸು ಶಾಂತವಾಗಿಟ್ಟುಕೊಳ್ಳಿ. ಭಾವನೆಗಿಂತ ಬುದ್ಧಿಮತ್ತೆಯನ್ನು ಉಪಯೋಗಿಸಿಕೊಳ್ಳಿ. ಇನ್ನು ಕುಟುಂಬದ ವಿಚಾರವನ್ನು ನೋಡುವುದಾದರೆ ಕುಟುಂಬದಲ್ಲಿ ಮಿಶ್ರ ಫಲಿತಾಂಶ. ಕೆಲ ದಿನ ಸಂತೋಷ, ಕೆಲ ದಿನ ಗೊಂದಲ ಬರಬಹುದು. ಮಕ್ಕಳ ಶಿಕ್ಷಣ ಅಥವಾ ಕುಟುಂಬ ಕಾರ್ಯಕ್ರಮಗಳು ಸಂತೋಷ ಕೊಡಲಿದೆ. ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕಾದಂತಹ ಒಂದು ಅವಶ್ಯಕತೆ ಇರತಕ್ಕಂಥ ತಿಂಗಳು. ಕುಟುಂಬ ಸಭೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ. ಎಲ್ಲರ ಅಭಿಪ್ರಾಯ ಕೇವಲ ಹೇಳದೆ ಅದನ್ನು ಗೌರವಿಸಿಕೊಳ್ಳಿ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಚಂದ್ರನ ಪ್ರಭಾವದಿಂದಾಗಿ ಮಾನಸಿಕ ಚಂಚಲತೆ, ಮಂಕಾದ ಭಾವನೆ ಅಥವಾ ನಿದ್ರಾ ತೊಂದರೆ ಆಗಬಹುದು. ಜೀರ್ಣಕ್ರಿಯೆ, ಜ್ವರ ಅಥವಾ ಸ್ತ್ರೀರೋಗ ಸಂಬಂಧಿತ ಸಮಸ್ಯೆಗಳಿಗೆ ಎಚ್ಚರಿಕೆ ಅಗತ್ಯ. ಧ್ಯಾನ, ಪ್ರಾಣಾಯಾಮದಿಂದ ಉತ್ತಮ ಒಂದು ಸ್ಥಿತಿ ಸಾಧ್ಯವಾಗಲಿದೆ. ರಾತ್ರಿಯಲ್ಲಿ ಶಾಂತ ಸಂಗೀತ ಅಥವಾ ಮಂತ್ರ ಪಠಣ ತುಂಬ ಉಪಯುಕ್ತವಾಗಲಿದೆ. ಇನ್ನು ಈ ತಿಂಗಳ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಈ ತಿಂಗಳಲ್ಲಿ ನೀವು ಸೋಮವಾರ ಶಿವನಿಗೆ ಜೇನು ಅಥವಾ ಹಾಲಿನಿಂದ ಅಭಿಷೇಕವನ್ನು ಮಾಡಿ. ಪ್ರತಿದಿನ ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 11 ಬಾರಿ ಅಥವಾ 21 ಬಾರಿ ಜಪ ಮಾಡಿಕೊಳ್ಳಿ. ಅಮಾವಾಸ್ಯೆಯ ದಿನ ಬಡವರಿಗೆ ಹಾಲು ಅಥವಾ ಅಕ್ಕಿಯನ್ನು ದಾನ ಮಾಡಿ. ಮತ್ತು ಈ ತಿಂಗಳ ನಿಮ್ಮ ಶುಭ ದಿನಗಳು 3, 9, 14, 18, 25, 31 ಇದಿಷ್ಟು ಶುಭ ದಿನಗಳು. ಇನ್ನು ಎಚ್ಚರಿಕೆಯ ದಿನಗಳು 5, 12, 21, 27 ಈ ದಿನಗಳಲ್ಲಿ ತುಂಬ ಎಚ್ಚರಿಕೆ ಅವಶ್ಯಕ. ಇನ್ನು ನಿಮ್ಮ ಕರ್ಕ ರಾಶಿಗೆ ಸಂಬಂಧಪಟ್ಟಂತೆ ಅಂತರ್ಮುಖ ಕಾಲವಾಗಿರಲಿದೆ. ಕೆಲಸದಲ್ಲಿ ಲಾಭವಿದ್ದರೂ ಮನಸ್ಸು ಉದ್ವಿಗ್ನವಾಗಬಹುದು. ಭಾವನೆಗಿಂತ ಯುಕ್ತಿ ಮತ್ತು ಶಾಂತಿ ಬಳಸಿದರೆ ನಿಮಗೆ ಈ ತಿಂಗಳು ಯಶಸ್ಸು, ಹಣ, ಗೌರವ ಎಲ್ಲವೂ ಸಿಗಲಿದೆ. ಕುಟುಂಬ ಮತ್ತು ಆರೋಗ್ಯದ ಕಡೆಗೆ ಹೆಚ್ಚಿನ ಒಂದು ಕಾಳಜಿ, ಪ್ರೀತಿ
ಹಾಗೂ ಶ್ರದ್ಧೆಯನ್ನು ನೀಡಿ. ಭಗವಂತನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಇನ್ನೂ ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಾತಕ ವಿಮರ್ಶೆಯನ್ನು ಮಾಡಿ ಪ್ರಶ್ನಾ ಚಿಂತನೆಯನ್ನು ಮಾಡಿಕೊಳ್ಳಿ. ಹಾಗೂ ಅವಶ್ಯಕತೆ ಇದ್ದಲ್ಲಿ ನಮ್ಮ ಸಂಪರ್ಕವು ಬೇಕಾದಲ್ಲಿ ಮಾಡಬಹುದು. ಅಥವಾ ನಿಮ್ಮ ಪ್ರತಿದಿನದ ಭವಿಷ್ಯಕ್ಕೆ ಹಾಗೂ ತಿಂಗಳ, ಮಾಸ, ವಾರ ಭವಿಷ್ಯಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಎಲ್ಲರಿಗೆ ತಲುಪುವಲ್ಲಿವರೆಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಶುಭವಾಗಲಿ.